ಕನ್ನಡ ಇಂಡಸ್ಟ್ರಿಲಿ ರಾಜ್ಕುಮಾರ್ ಬಿಟ್ರೆ ದರ್ಶನೇ. ಬಾಕ್ಸ್ ಆಫೀಸ್ ಸುಲ್ತಾನ್ಗೆ ಪಕ್ಕಾ ಫಿಕ್ಸ್. ಯಾವುದೇ ಒಬ್ಬ ರಾಜಕಾರಣಿ ಅವನ ಸ್ವಾರ್ಥಕ್ಕೋಸ್ಕರ ನಮ್ಮ ಭಾರತೀಯ ಪ್ರಜೆಗಳನ್ನ ಆಗ್ಬೋದು, ಕರ್ನಾಟಕದ ಪ್ರಜೆಗಳನ್ನ ಆಗ್ಬೋದು ಬಳಸ್ಕೊತಾ ಇದ್ದಾರೆ. ಮಾಡಿರೋ ಮೂವಿಯಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ನ್ಯೂಸ್ ಕೊಟ್ಟವನೇ. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು, ಸ್ಟೋರಿ ಕೊಡಬೇಕಾಯ್ತು. ಓವರ್ ಆಕ್ಟಿಂಗ್ ಇಲ್ಲ, ಬೇರೆಯವ್ರ ತರ ಓವರ್ ಆಕ್ಟಿಂಗ್ ಇಲ್ಲ. ಕಮಲ್ ಟಿಮಿ ಡಕ್ಕ ಏಟರ್ಸ್ಗಳೆಲ್ಲ ಬರ್ನಲ್ ಹಾಕೊಳ್ಳೋದು ಪಕ್ಕ. ಅಮಾಯಕರನ್ನ ಯಾರನ್ನೇ ಆಗಲಿ ಯಾವುದೇ ಒಂದು ದುರುದ್ದೇಶದಿಂದ ಬಲಿ ತಗೊಳಕ್ ಹೋಗ್ಬಾರ್ದು. ಆನೆ ನಡೆದಿದ್ದ ದಾರಿ ಅಂತಾರೆ, ಆನೆ ನಡೆದಾಯ್ತು. ತಾಕತ್ತಿದ್ದವ್ರು ಕಟ್ಟಾಕ್ಬೋದು ಸರ್. ಜೈ ಡಿ ಬಾಸ್. ಏಟರ್ಸ್ಗಳು ಹಾಕಬೇಕು ಫ್ರಾಕು, ಏಟರ್ಸ್ಗಳು ಹಾಕಬೇಕು ಫ್ರಾಕು. ನಂಬರ್ಸ್ ಡೆವಿಲ್ ಮೂವಿ ಮಾಡಾಯ್ತು, ರೆಕಾರ್ಡ್ ಬ್ರೇಕ್. ನವೆಂಬರ್ 2ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ. ಇದೇ ಡಿಸೆಂಬರ್ 11ನೇ ತಾರೀಕು ಡೇವಿಡ್ ಫಿಲಮ್ ಅನ್ನು ಆಚರಿಸಲಿದ್ದೀವಿ. ಡಿ ಬಾಸ್. ಯುವ ಪೀಳಿಗೆ ಏನಿದೆ, ಮುಂದಿನ ದಿನಗಳಲ್ಲಿ ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಿ ಭಾರತದ ಕರ್ನಾಟಕದ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡ್ಬೇಕಂತ ನಾನು ಹೇಳ್ತೀನಿ. ಸಿಬಿಎಸ್ ಶಂಕರ್ ಸರ್ ಅವರು ಶಂಕರ್ ನಾಗ್ನ ನೆನೆಸ್ಬಿಟ್ರು ಅವರು. 1, 2, 3 ಕರ್ನಾಟಕದಲ್ಲಿ ಆರ್ಭಟ ಡೆವಿಲ್ದು ಜೋರು. ತಡೆಯವರು ಯಾರು? ಡೆವಿಲ್ ಇಸ್ 100 ಪಕ್ಕಾ ಫಿಕ್ಸ್. ಕಮಲ್ ಟಿಮಿ ಡಕ್ಕ ಏಟರ್ಸ್ಗಳೆಲ್ಲ ಬರ್ನಲ್ ಹಾಕೊಳ್ಳೋದು ಪಕ್ಕ. ಜೈ ಡಿ ಬಾಸ್. ಆನೆ ನಡೆದಿದ್ದ ದಾರಿ ಅಂತಾರೆ, ಆನೆ ನಡೆದಾಯ್ತು. ತಾಕತ್ತಿದ್ದವ್ರು ಕಟ್ಟಾಕ್ಬೋದು ಸರ್. ಜೈ ಡಿ ಬಾಸ್. ಕನ್ನಡ ಕಲಾವಿದರು ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್ ನಮ್ಮ ಬಾಸು. ಮೂವಿಲಿರೋ ಒಂದೊಂದು ಡೈಲಾಗು ಸರ್ ಅವ್ರು ಸ್ವಂತವಾಗಿ ಬರ್ದಂಗಿದೆ ಸರ್, ಅವ್ರ ವ್ಯಕ್ತಿವಾಗಿ ಬರ್ದಂಗಿದೆ. ಜೈ ಡಿ ಬಾಸ್, ಜೈ ಡಿ ಬಾಸ್. ಏಟರ್ಸ್ಗಳು ಹಾಕಬೇಕು ಫ್ರಾಕು, ಏಟರ್ಸ್ಗಳು ಹಾಕಬೇಕು ಫ್ರಾಕು. ನಂಬರ್ಸ್ ಡೆವಿಲ್ ಮೂವಿ ಮಾಡಾಯ್ತು, ರೆಕಾರ್ಡ್ ಬ್ರೇಕ್. ಮತ್ತೆ ಬರ್ತಾ ಇದೀನಿ ಚೀನಾ, ಬಂದೇ ಬರ್ತಾರೆ. ನವೆಂಬರ್ 2ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ. ಇದೇ ಡಿಸೆಂಬರ್ 11ನೇ ತಾರೀಕು ಡೇವಿಡ್ ಫಿಲಮ್ ಅನ್ನು ಆಚರಿಸಲಿದ್ದೀವಿ. ಡಿ ಬಾಸ್. ಜೈ ಡಿ ಬಾಸ್. ಜೈ. ಇವತ್ತಿನ ದಿನ ಏನು ನಮ್ಮ ಕರ್ನಾಟಕ ಆಗ್ಬೋದು, ನಮ್ಮ ಭಾರತ ದೇಶ ಆಗ್ಬೋದು, ಏನು ರಾಜಕೀಯ ವ್ಯವಸ್ಥೆ ಹದಗೆಟ್ಟಿದೆ ಅದನ್ನು ಈ ಮೂವಿಯಲ್ಲಿ ನಮ್ಮ ದರ್ಶನ್ ಬಾಸ್ ಏನು ದರ್ಶನ್ ಅವರಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ತೋರಿಸಿದ್ದಾರೆ. ಯಾವುದೇ ಒಬ್ಬ ರಾಜಕಾರಣಿ ಅವನ ಸ್ವಾರ್ಥಕ್ಕೋಸ್ಕರ ನಮ್ಮ ಭಾರತೀಯ ಪ್ರಜೆಗಳನ್ನ ಆಗ್ಬೋದು, ಕರ್ನಾಟಕದ ಪ್ರಜೆಗಳನ್ನ ಆಗ್ಬೋದು ಬಳಸ್ಕೊತಾ ಇದ್ದಾರೆ. ಆದ್ದರಿಂದ ಯಾವುದೇ ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ಪ್ರಜೆಗಳಾಗ್ಬೋದು, ಭಾರತೀಯ ಪ್ರಜೆಗಳಾಗ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಎತ್ತೆಚ್ಕೊಂಡು ಇದನ್ನು ನಾನು ಹಲವಾರು ಬಾರಿ ಹೇಳ್ತೀನಿ. ಯಾಕಂದರೆ ಯುವ ಪೀಳಿಗೆ ಏನಿದೆ, ಮುಂದಿನ ದಿನಗಳಲ್ಲಿ ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಿ ಭಾರತದ ಕರ್ನಾಟಕದ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಬೇಕಂತ ನಾನು ಹೇಳ್ತೀನಿ. ಯಾಕಂದರೆ ಪ್ರತಿಯೊಬ್ಬ ಮುಖ್ಯಮಂತ್ರಿನೂ ಅವರದೇ ಆದಂಥ ಸ್ಥಾನಮಾನಗಳಿರ್ತದೆ. ಅಮಾಯಕರನ್ನ ಯಾರನ್ನೇ ಆಗಲಿ ಯಾವುದೇ ಒಂದು ದುರುದ್ದೇಶದಿಂದ ಬಲಿ ತಗೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಈ ಮೂವಿಲಿ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ, ಅವ್ರ ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿನ ಅಧಿಕಾರದ ಆಸೆ ತೋರಿಸಿ ಎಷ್ಟೋ ಜನಗಳನ್ನ ಇಲ್ಲಿ ಬಲಿ ತಗೋತಾ ಇದ್ದಾರೆ. ಅದನ್ನು ನಿಲ್ಲಿಸ್ಬೇಕಂತ ಈ ಮೂವಿಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಮೂವಿ ನೋಡಿದ್ರಾ? ಮೂವಿ ಚೆನ್ನಾಗಿದೆ, ನೋಡಿದೆ. ಹೇಗಿದೆ ಡೈರೆಕ್ಷನ್ ಸರ್? ಡೈರೆಕ್ಷನ್ ಚೆನ್ನಾಗಿದೆ, ಸಾಂಗ್ಸು ಚೆನ್ನಾಗಿದೆ, ದರ್ಶನ್ ಅವ್ರದ್ದು ವಾಯ್ಸ್ ಮಾಡ್ಯುಲೇಷನ್ ಚೆನ್ನಾಗಿದೆ. ಕನ್ನಡ ಇಂಡಸ್ಟ್ರಿಲಿ ರಾಜ್ಕುಮಾರ್ ಬಿಟ್ರೆ ದರ್ಶನೇ. ಬಾಕ್ಸ್ ಆಫೀಸ್ ಸುಲ್ತಾನ್ಗೆ, ಬಾಕ್ಸ್ ಆಫೀಸ್ ಸುಲ್ತಾನ್ಗೆ. ಸೂಪರ್, ಸಕ್ಕತ್ತಾಗಿದೆ, ಎಲ್ಲ ಸಕ್ಕತ್ತಾಗಿದೆ. ಕ್ಲೈಮ್ಯಾಕ್ಸ್ ನೀವು 10 ನಿಮಿಷ ನೋಡಿದ್ರೆ ಯಾವ ಮೂವಿಲೂ ಈ ಥರ ಇಲ್ಲ, ಬೇರೆ ಇದೆ. ಈ ಫಿಲಮಲ್ಲಿ ದರ್ಶನ್ ಅವ್ರದ್ದು ಆ್ಯಕ್ಟಿಂಗ್ ಆಗಲಿ, ಓವರ್ ಆ್ಯಕ್ಟಿಂಗ್ ಇಲ್ಲ, ಬೇರೆಯವ್ರ ಥರ ಓವರ್ ಆ್ಯಕ್ಟಿಂಗ್ ಇಲ್ಲ. ಪಕ್ಕ ಚೆನ್ನಾಗಿ ಮಾಡಿದ್ದಾರೆ. ವಾಯ್ಸ್ ಮಾಡ್ಯುಲೇಷನ್ ಇದೆಯಲ್ಲ, ಗಟ್ಸ್ ವಾಯ್ಸು, ಅದು ಯಾರ ಕೈಲೂ ಕೊಡೋಕ್ಕಾಗಲ್ಲ. ಈಗ ಬೇರೆ ಕಡೆ ಕೆಲವೊಬ್ಬರೆಲ್ಲ ಆ ಸ್ಟೋರಿ ಇನ್ನೂ ಇಂಪ್ರೂವ್ ಆಗಿರಬೇಕಿತ್ತು ಅಂತಂದ್ರೆ ನೀವೇನು? ಇಲ್ಲ ಸಾಕು, ಇದೇ ಸಾಕು. ಕೇಳ್ತಾರೆ ಜನ, ಕೇಳೋಕ್ಕೇನು ಅಲ್ವಾ? ಇಷ್ಟು ಮಾಡಿರೋದು ಸಾಕು. ರಚನಾ ರೈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಫಸ್ಟ್ ಟೈಮ್ ಆದರೂ ಅವರು ತುಳುಲಿ ಸುಮಾರು ನಾಟಕಗಳು ಅದು ಇದು ಸೀರಿಯಲ್ ಎಲ್ಲ ಚೆನ್ನಾಗಿ ಮಾಡವ್ರೆ ಅವರು. ಅದರಿಂದ ಅವರು ಇಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿ ಬಂದಿದೆ. ಅವರೇನು ಇದೆ ಮೊದಲೇ ಫಿಲಮ್ ಅಷ್ಟೇ, ತುಳುಲ್ ಅವ್ರು ಸುಮಾರು ಇದೆಲ್ಲ ಮಾಡಿದ್ದಾರೆ, ಡ್ರಾಮಾಗಳು ಅದೆಲ್ಲ ಮಾಡಿದ್ದಾರೆ. ಓಕೆ, ಗಿಲ್ಲಿ ನಟ ಅವ್ರ ಬಗ್ಗೆ ಏನು ಹೇಳ್ತೀವಿ? ಸೂಪರ್ ಸರ್. ಸಿಬಿಎಸ್ ಶಂಕರ್ ಸರ್ ಅವರು ಶಂಕರ್ ನಾಗ್ನ ನೆನೆಸ್ಬಿಟ್ರು ಅವರು. ಶಂಕರ್ ನಾಗ್ನ ನೆನೆಸ್ಬಿಟ್ರಿ ಇಲ್ಲಿ ಫಿಲಮಲ್ಲಿ. ನೋಡಿ ಖುಷಿ ಆಗೋದ್ರಿ ಈ ಥರ ಕ್ಯಾರೆಕ್ಟರ್. ಸರ್, ದರ್ಶನ್ ಅವ್ರದ್ದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೆ ಫಿಲಮ್ಮು, ಡೌನ್ ಆಗ್ತಾ ಇಲ್ಲ ಯಾವತ್ತೂ. ಏನು ಹೇಳಿ, ಯಾವತ್ತೂ ಅವರು ಈ ಫಿಲಮ್ಗಿಂತ ನೆಕ್ಸ್ಟ್ ಫಿಲಮ್ ಚೆನ್ನಾಗಿದೆ ಅಂತ ತೋರಿಸಿದ್ರೆ ಹೊರತು ಇಲ್ಲೂ ಫಿಲಮ್ ಚೆನ್ನಾಗಿತ್ತು ಅಂದ್ರೆ ಕಾಟೇರ ಚೆನ್ನಾಗಿದೆ ಇಲ್ಲ ಅಂತ, ಅದಕ್ಕೂ ಚೆನ್ನಾಗಿದೆ ಇದು. ಹೌದು, ಸೂಪರ್. ಓಕೆ, ಅವ್ರ ಜೊತೆಗೆ ಇದ್ದವ್ರಂಥವ್ರೆಲ್ಲ ಕೈ ಬಿಟ್ರು. ಇವತ್ತು ಅವ್ರ ಅಭಿಮಾನಿಗಳು ಕೈ ಬಿಟ್ಟಿಲ್ಲ.
ಕೈ ಹಿಡ್ದವ್ರೆ, ಅದ್ರ ಬಗ್ಗೆ ಹೇಳ್ತೀರಾ? ಸರ್ ಏನಾಗುತ್ತೆ ಗೊತ್ತಾ ಸರ್, ಇದು ದರ್ಶನ್ ಅವ್ರಿಗಲ್ಲ, ನಮ್ಮ ಕಮ್ಮಿಲಿ ನಮಗೂ ಆಗಿದೆ, ಅವ್ರಿಗೆ ಜಾಸ್ತಿ ಆಗಿದೆ. ಒಟ್ಟಲ್ಲಿ ಜನ ಎಲ್ಲ ಥರ ಇದ್ದಾರೆ. ಮಿಣ ಕಾಂಚನ ಅಂತ ಹೇಳೋರಲ್ಲ ಸರ್, ಅದೇ ದುನಿಯಾ ಸರ್. ದುನಿಯಾದಲ್ಲಿ ಇನ್ನೇನು ಇಲ್ಲ ಸರ್. 1, 2, 3 ಕರ್ನಾಟಕದಲ್ಲಿ ಆರ್ಭಟ ಡೆವಿಲ್ದು ಜೋರು, ತಡೆಯವರು ಯಾರು? ಜೈ ಡಿ ಬಾಸ್. ನಮ್ಮ ಬಾಸ್ನ ನಾವು ಹೆಂಗರೂ ಬಿಟ್ಕೊಡಲ್ಲ. ನಾವು ಅವತ್ತಿರೋ ಬಾಸ ಇವತ್ತಿದ್ರು ಬಾಸ, ಎಂದೆಂದಿಗೂ ನಾವು ಬಾಸ್ಗ ಚಿರೋರು ಇದ್ದೇ ಇರ್ತೀವಿ. ಮೂವಿ ನೋಡಿ ಬೆಸ್ಟ್ ಮೂವಿ ಅದು. ಹುಡುಗ ಈಗ ಮಾಡಿರೋ ಮೂವಿಯಲ್ಲಿ ಕನ್ನಡ ನ್ಯೂಸ್ಗೆ ಒಳ್ಳೆ ನ್ಯೂಸ್ ಕೊಟ್ಟವನೆ, ಒಳ್ಳೆ ಪ್ರಜೆಗೆ ಒಳ್ಳೆ ನ್ಯೂಸ್ ಕೊಟ್ಟವನೆ. ಈಗ ಸಾರ್ವಜನಿಕರಿಗೆ ಏನಕ್ಕೆ ಇಷ್ಟಪಡ್ತೀರಾ ಮೂವಿ ನೋಡಿದ ಮೇಲೆ? ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ, ಎಲ್ಲ ಮೂವಿ ಆದಷ್ಟೇ ಕನ್ನಡವನ್ನು ಬೆಳೆಸಿ, ಎಲ್ಲ ಫೇರಿಸಿ ಮಾಡೋಕ್ಕೆ ಹೋಗಬೇಡಿ. ಬಂದು ಥಿಯೇಟರ್ ಬಂದು ಮೂವಿನ ವೀಕ್ಷಿಸಿ. ಎಲ್ಲ ಮೂವಿ ಮಾತ್ರ ಮೆಜೆಸ್ಟಿಕ್ಕಿಂದ ಹಿಡಿದು, ಕರಿಯಿಂದ ಹಿಡಿದು, ದಾಸದಿಂದ ಹಿಡಿದು, ದತ್ತದಿಂದ ಹಿಡಿದು, ಮಂಡ್ಯದಿಂದ ಹಿಡಿದು, ಅಯ್ಯಯಿಂದ ಹಿಡಿದು, ಡಿವಿಲ್ ಸೂಪರ್ ಡೂಪರ್ ಹಿಟ್. ಮೂವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಜೀವನದಲ್ಲಿ ಈ ಥರ ಜೀವನ ಮಾಡಬೇಕು, ರಾಜಕೀಯದಲ್ಲಿ ಈ ಥರ ಇರಬಾರ್ದು ಅಂತ ನಮ್ಮ ಬಾಸು ತೋರಿಸಿದ್ದಾರೆ. ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಸಂದೇಶಕ್ಕೆ ನನ್ನ ನಮನಗಳು, ಬಾಸ್ಗೆ ನನ್ನ ನಮನಗಳು. ಅವ್ರನ್ನ ಬಿಟ್ಟು ನಾವು ಇರಲ್ಲ, ಅವ್ರು ನಮ್ಮ ಜೀವನ. ಜೈ ಡಿ ಬಾಸ್, ಜೈ ಡಿ ಬಾಸ್. ಸೂಪರ್ ಸರ್. ಅವ್ರು ಏನೇ ಮಾಡಿದ್ರು ಒಂದು ಅರ್ಥ ಇರ್ತದೆ. ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಸೂಪರ್ ಸರ್. ಚೆನ್ನಾಗಿದೆ. ಓಕೆ, ರಚನಾ ರೈ ಅವ್ರದ್ದು ಫಸ್ಟ್ ಫಿಲಮು ಏನು ಅನಿಸ್ತು? ಹೇಗಿತ್ತು ಹೊಸ ಪ್ರತಿಭೆ ಆ್ಯಕ್ಟಿಂಗು? ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡವ್ರೆ, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು, ಸ್ಟೋರಿ ಕೊಡಬೇಕಾಯ್ತು. ಚೆನ್ನಾಗಿ ಮಾಡವ್ರೆ. ಆದ್ರೂ ಡಿ ಬಸ್ ಸರ್. ಫೈಟಿಂಗ್ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಏನು ಕಿಂಡಲ್ ಮಾಡೋಕ್ಕೆ ಕಮ್ಮಿ ಮಾಡೋಕ್ಕೂ ಆಗೋದಿಲ್ಲ ಸರ್. ಅವ್ರದ್ದೇನೋ ಬ್ಯಾಡ್ ಟೈಮ್ ಅವ್ರದ್ದೇನೋ ಶುರುವಾಗೈತೆ, ಅವ್ರೇನೋ ಒಳಗಡೆ ಹೋಗವ್ರೆ. ಹೆಂಗಿದ್ರು ಏನೇ ಇದ್ರೂ ಅವ್ರು ಚೆನ್ನಾಗಿರ್ತಾರೆ. ನಾವು ಇವತ್ತಿಗೆ ಹೇಳ್ತೀವಿ, ಯಾವತ್ತಿಗೆ ಆಗಲ್ಲ. ಹೈಲೈಟ್ ಆಗಬೇಕು ಅಂತ ನಾವು ಏನೇ ತೋರಿಸ್ಕೊಳಕ್ಕಿಲ್ಲ. ನಾವು ಇಲ್ಲಾಂದ್ರೂ ಒಂದು 25 ವರ್ಷದ ಹಿಂದ್ಗಡೆಯಿಂದನೂ ಡಿ ಬಸ್. ಸರ್, ನಮ್ಮ ದರ್ಶನ್ ಅವರು ಬಡವ ಶ್ರೀಮಂತರಲ್ಲ, ಎಲ್ಲರೂ ಒಂದು ಲೆವೆಲ್ ನೋಡ್ತಾರೆ. ಆದರೆ ತಪ್ಪು ತಿಳ್ಕೊಂಡಿರೋ ಜನ, ಅವ್ರು ಸರಿಯಿಲ್ಲ ಅಂತ ಯಾರನ್ನ ತಿಳ್ಕೊಂಡಿದ್ದಾರೆ. ಅವರು ಮನಸ್ಸಲ್ಲಿ ಏನಿದೆ ಅವ್ರಿಗೆ ಗೊತ್ತಿಲ್ಲ. ಅವರು ಸಿದ್ಧಾರ್ಥ ಲೇಔಟು, ಅವ್ರ ತೋಟ ಕೆಂಪಯ್ಯ ಉಂಡಿ. ನಾನು ಮೈಸೂರು ಮಾರ್ಕೆಟಲ್ಲಿ ಬಾಳೆಲೆ ಇರೋದು. ಆದರೆ ದರ್ಶನ್ ಅಭಿಮಾನಿಯವರು ಇನ್ನೂ ಚೆನ್ನಾಗಿರಲಿ ಸರ್. ನಮ್ಮ ದರ್ಶನ್ ಕುಟುಂಬ ಚೆನ್ನಾಗಿ ಬಡವ್ರಿಗೆಲ್ಲ ಹೆಲ್ಪ್ ಮಾಡಿ ಇನ್ನೂ ಶ್ರೀಮಂತರ ಥರ ಬದುಕಲಿ ಸರ್.